ಜಿಲ್ಲೆಯಲ್ಲಿ ನಮ್ಮ ಅಧಿವೇಶನ ಚಳಿಗಾಲದ ಅಧಿವೇಶನಕ್ಕಾಗಿ ಏನು ಇವತ್ತು ನಮ್ಮ ರೈತರ ಮುಖಂಡರು ಬಂದಿದ್ರು. ನಾವು ಸುಮಾರು 12ನೇ ತಾರೀಕಿನಿಂದ 12ನೇ ತಾರೀಕಿನ ದಿವಸ ಒಂದು ಹೋರಾಟವನ್ನು ಮಾಡಿದ್ದೀವಿ. ನಾವು ಆ ಹೋರಾಟದಲ್ಲಿ ಸಂಬಂಧಪಟ್ಟ ಸಚಿವರು ಬರೆದದ್ದಕ್ಕಾಗಿ ನಾವು ಸಂಬಂಧಪಟ್ಟ ಸಚಿವರು ಬೇಕಂತೇಳಿ ಹಠ ಹಿಡಿದಿದ್ದೀವಿ. CM ಅವರ ಭೇಟಿಗೆ ಕೂಡ ನಾವು ಒತ್ತಾಯವನ್ನು ಮಾಡಿದ್ದೀವಿ. ಅದಕ್ಕಾಗಿ ನಮಗೆ DC ಅವರು ನಮ್ಮ ಹಾಲುಗಳನ್ನೆಲ್ಲ ತೆಗೆದುಕೊಂಡು ಅವನ್ನೆಲ್ಲ ನೋಟ್ ಮಾಡಿಕೊಂಡು ನಮಗೆ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡಿಸ್ತೇವೆ ಅಂತ ಹೇಳಿದರು. ಇವಾಗ ಏನಾಗಿದೆಪ್ಪ ಅಂದ್ರೆ ಅವರು ನಮ್ಮ ನಾಯಕರು ಯಾರದೇ ಒಂದು ಫೋನ್ ಕೂಡ ಎತ್ತಾ ಇಲ್ಲ. ಅವರು ನಮ್ಮ ಯಾವುದೇ ಒಂದು ನಮ್ಮ ಫೋನಿಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತೆ ಅವ್ರು ಬಂದು ನಾವು ಈಗ ಬೆಳಗಾವಿಗೆ ಬಂದಿದ್ದ ಉದ್ದೇಶ ತಮಗೆಲ್ಲ ಗೊತ್ತಿದ್ದಾಗೆ ಈಗ ಒಂದಿಷ್ಟು ಮೊದಲೇದಾಗಿ ತಮಗೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಹೋರಾಟಗಾರಿಗೆ ಅಹಂಭಾವನೆ ಯಾವತ್ತೂ ಕೂಡ ಬರಬಾರ್ದು. ಯಾಕಪ್ಪ ಅಂದ್ರೆ ನಾನು ಅನ್ನುವಂಥದ್ದು ಹೋರಾಟಗಾರಿಗೆ ಯಾವತ್ತು ಬರುತ್ತೆ ಅವರು ಮುಕ್ತಾಯ ಬಂದನ್ನಂತ ತಿಳ್ಕೊಬೇಕು ನಾವೆಲ್ಲ ಇದನ್ನ. ಯಾಕಂದ್ರೆ ಸುಮಾರು ನಾವು 92ರ ದಶಕದ ಅಂದ್ರೆ ಸುಮಾರು 22 ದಶಕ ಕಾಲದ ಹಿಂದಿನ ವಿಷಯವನ್ನು ನಾನು ಇವತ್ತು ಹೇಳ್ತೇನೆ. ಯಾಕಂದ್ರೆ ನಮ್ಮ ರುದ್ರಪ್ಪ ಮೊಕಾಶಿ ಅವರು ಅವತ್ತಿನ ಕಾಲದಲ್ಲಿ ನಮ್ಮ ಕಬ್ಬಿನ ಉತ್ಪನ್ನಗಳಲ್ಲಿ ಅನೇಕ ಉತ್ಪನ್ನಗಳು ಇವತ್ತು ರವದಿಯಿಂದ ಕೂಡ ಸುಮಾರು ಕಬ್ಬಿನಿಂದ 10 ಪ್ರಾಡಕ್ಟ್ಗಳನ್ನು ಮಾಡ್ತಾರಂತ ಅವತ್ತಿನ ಕಾಲದಲ್ಲಿ ಮಹಾರಾಷ್ಟ್ರಗಳಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡ್ಬಂದು ರೈತರಿಗೆ ವಿಷಯವನ್ನು ಮುಟ್ಟಿಸುವಂಥ ಕೆಲಸ ಮಾಡಿದ್ದಲ್ಲದೆ ಅವತ್ತಿನ ಕಾಲದಲ್ಲಿ 800 ರೂಪಾಯಿ 750 ಕೊಡುವಂಥ ಕಬ್ಬಿನ ಬಿಲ್ಲನ್ನು ಅವಾಗ 975 ಅವರು ಘೋಷಣೆ ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿಯೂ ಕೂಡ ಒಂದು ಮಾದರಿಯಾದಂಥ ಬಿಲ್ಲನ್ನು ಕೊಟ್ಟಿದ್ರು. ಅಂಥವರು ಇವತ್ತು ಯಾವತ್ತೂ ಕೂಡ ನಾನು ಮಾಡಿದ್ದೀನಿ ಅನ್ನುವಂಥ ವಿಚಾರವನ್ನ ಹೋರಾಟಗಾರರ ರಕ್ಷಣದಿಂದ ಅವರು ಯಾವತ್ತೂ ಕೂಡ ಮಾತಾಡಲಿಲ್ಲ. ಅಂಥವ್ರನ್ನ ನಾವು ಪಡೆದಂಥ ನಾಡಿನಲ್ಲಿ ಇವತ್ತು ನಾವು ರೈತ ಸಂಘವನ್ನು ಹುಟ್ಟಾಕಿದಂಥ ನಮ್ಮ ರುದ್ರಪ್ಪ ಸೌಕಾರ್ ಮೊಕಾಶಿ ಅವರಾಗಿರ್ಬೋದು, ಅದೇ ರೀತಿ ಬಾಬಾಗೌಡರ ಪಾಟೀಲರಾಗಿರ್ಬೋದು, ನಂಜುಂಡಸ್ವಾಮಿ ಅವರಾಗಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ರೈತ ಸಂಘದ ಸಿದ್ಧಾಂತದಲ್ಲಿ ನಾವು ಬದುಕಬೇಕು ಹೊರತಾಗಿ ಯಾವನೋ ಒಬ್ಬನು ನನ್ನಿಂದ ಆಯ್ತು ಅನ್ನುವಂಥ ವಿಷಯವನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಮಾತಾಡುವಂಥದ್ದಲ್ಲ. ಇಡೀ ರಾಜ್ಯಾದ್ಯಂತ ಹೋರಾಟ ಆಗಿದೆ. ಅದರ ಪ್ರತಿಫಲವಾಗಿ ನಾವಿವತ್ತು 3500 ರೂಪಾಯಿ ನಮ್ಮ ಹೋರಾಟದ ವಿಚಾರವಿತ್ತು. ಆದರೆ ಅದನ್ನೆಲ್ಲ ಗುಂಪುಗಾರಿಕೆಯಿಂದ ಸರ್ಕಾರದ ಒಂದು ಹಿಡಿತದಿಂದ ತಮ್ಮ ಹೊಂದಾಣಿಕೆಯಿಂದ ಇದನ್ನು ಇವತ್ತು 33ಕ್ಕೆ ಮುಗಿಸುವಂಥ ಕೆಲಸವನ್ನ ನಮ್ಮ ಗುಂಪುಗಾರಿಕೆಯಲ್ಲಿ ಒಂದಿಷ್ಟು ಮಾಡಿದಾರ ಜನ. ಅದಕ್ಕೆ ನಾವು ಯಾರು ಕೂಡ ಒಪ್ಪಿರ್ಕಿಲ್ಲ. ನಮ್ಮ ಹೋರಾಟ ಇನ್ನೂವರೆಗೂ ಕೂಡ ನಿರಂತರ ಇರ್ತತಿ. ಅದಕ್ಕಾಗಿ ನಾ ಇನ್ನೊಮ್ಮೆ ಎಚ್ಚರಿಕೆಯನ್ನ ಈ ಮುಖಾಂತರ ಕೊಡ್ತೀನಿ. ಯಾವುದಕ್ಕೂ ಕೂಡ ಹೋರಾಟಗಾರರು ಯಾರು ನಮ್ಮಿಂದ ಆಯ್ತು ಅನ್ನುವಂಥ ವಿಷಯವನ್ನ ಯಾರು ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾ ತಮ್ಮ ಮುಖಾಂತರ ಹೇಳಕ್ ಪಡ್ತೀನಿ.